ನೋಡಿ ಪಿ ಟಿ ಉಷಾ ಬಂದ್ರು. ಗಾಡಿ ನಿಂತೋಗಿದೆ, ತಳ್ತಾ ಇದೀವಿ. ತಳ್ಳಿಸಿನ ತಳ್ಬಿಟ್ಟು ಆಟೋ ಮಧ್ಯದಲ್ಲಿ ಬರ್ತಾ ಸಿಗಾಕೊಂಡ್ಬಿಡ್ತು. ಸೊ ಅದಕ್ಕೆ ತಳ್ತಾ ಇದೀವಿ. ಪೈಸಂದು ಚಪ್ಪಲಿ ಕಿತ್ತಾಯ್ತು. ವಿಡಿಯೋಗೋಸ್ಕರ ಏನೇನೋ ಮಾಡ್ತೀಯಾ? ನೋಡಿ ಸ್ನೇಹಿತರೆ, ಇಡೀ ಜಗತ್ತಲ್ಲಿ ಒಂದು ನಡೀತಿದೆ. ಎಲ್ಲ ಕಡೆ ಕಿತ್ತಾಡ್ತಿದ್ದಾರೆ, ಜಗಳ ಆಡ್ತಿದ್ದಾರೆ. ಆದರೆ ಇಲ್ಲಿ ನೋಡಿ, ಸ್ವರ್ಗ ನೋಡಿ. ಸೊ ಸ್ನೇಹಿತರೆ, ಇವತ್ತು ನಾವು ದೇವರ ಮನೆ ಪೀಕಿಗೆ ಬಂದಿದ್ದೀವಿ. ದೇವರ ಮನೆ ಪೀಕಿಗೆ ಬಂದಾದ್ಮೇಲೆ ಒಂದು ಸ್ವರ್ಗ ನೋಡ್ದೋ ನಾವೀಗ. ಬೈಕಲ್ಲಿ ಬಂದಿದ್ದೀವಿ, ಟ್ರಾವೆಲಿಂಗ್ ಮಾಡ್ತಿದ್ದೀವಿ. ಹೇಗೆ ಅನಿಸ್ತಿದೆ ಈ ಫೀಲಿಂಗ್ ಈಗ? ಸ್ವರ್ಗಕ್ಕೆ ಎರಡೇ ಗೇಣು. ಬ್ಯೂಟಿಫುಲ್. ಇದ್ರ ಜೊತೆಗೆ ನಮ್ಮ ನೇಹ ನೆನ್ಸ್ಕೊಬೇಕು. ಸ್ವರ್ಗ ಎಲ್ಲೇ ನೋಡಬೇಡ ಸರ್, ಸಿಗ್ತಾರೆ, ಡೋಂಟ್ ವರಿ. ಎಷ್ಟು ಜೋರ್ ಮಳೆ ಗೊತ್ತಾ? ನಮ್ಮ ಆನಂದ್ ಅವ್ರಿಗೆ ಅರ್ಜೆಂಟ್ ಆಗ್ಬಿಟ್ಟಿದೆ. ನೋಡಿ 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 ನೋಡಿ, ಇವರು ಆನಂದ್ ಅವರು ನಮಗೆ ಇದ್ರೆ ಸ್ವರ್ಗ ನೋಡಿ. ಹೋಗೋ ಜಾಗ ಎಂಥದ್ದು ಅಂತ ಅನ್ನೋದಲ್ಲ, ಹೋಗಿ ಬರ್ತಿರೋ ಜಾಗ ಎಂಥದ್ದು ಅಂತ ನೋಡಬೇಕು. ಇವರು ಸಾಕಾಗಿದೆ ಗುರು. ದಿಸ್ ಇಸ್ ದ ಕ್ರೇಜಿಯಸ್ಟ್ ಶಿಟ್. ಇದು ವ್ಯೂ ಅಂದ್ರೆ ಓ ಸ್ವರ್ಗ ಮಾರಾಯ, ಸ್ವರ್ಗ. ಸಖತ್ತಾಗಿದೆ, ಸಖತ್ತಾಗಿದೆ. ಶಿಟ್ ನೋಡಿ ಏನು ಸೂಪರ್ ಆಗಿದೆ. ಆ ಹಂಪ್ಗಳನ್ನ ನೋಡಿ, ಬೇರೆ ಹಂಪ್ಗಳನ್ನ ನೋಡೋದು ಬದಲು ಈ ಹಂಪ್ಗಳನ್ನ ನೋಡಿ. ನೋಡಿ ಫ್ರೆಂಡ್ಸ್, ಜಾಗ ಹೆಂಗಿದೆ ಅಂದ್ರೆ ಬಂದ್ರೆ ದೇವರು ಕೂಡ ಕಾಣೋದಿಲ್ಲ ನಿಮಗೆ, ಆ ತರ ಜಾಗ ಇದು. ಇವರು ಬೆಸೆದ ಪ್ರೇಮದ ನಾದ. ಏನು ಸೂಪರ್ ಆಗಿದೆ ಅಂತೀರಾ? ನೋಡಿ ಸ್ವರ್ಗ ಅಂದ್ರೆ ಇದು ಕಂಡ್ರಿ. ನೋಡಿ ಚೆನ್ನಾಗಿದೆ. ಈಗ ಅಷ್ಟೆಲ್ಲ ನಾವು ಕಷ್ಟಪಟ್ಟು ಹತ್ಕೊಂಡ್ ಬಂದಿದ್ಕು ನಾವು ದೇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡ್ ಬಂದಿದ್ದು ಬರುವಾಗ ಕಾಲ ಭೈರವೇಶ್ವರ ದೇವ್ರಿಗೆ ಪ್ರೇ ಮಾಡ್ಕೊಂಡ್ ಬಂದಿದ್ದು. ಸೂಪರ್ ಆಗಿದೆ ನೋಡಿ. ಕೊನೆಗೂ ದೇವರು ನಾವು ಹೇಳಿದ ಮಾತನ್ನ ಕೇಳಿ ನಮಗೆ ಇಂಥ ಸುಂದರವಾದ ಸ್ನೇಹಿತರೆ, ಇವತ್ತು ನಾವು ದೇವರ ಮನೆ ಪೀಕಿಗೆ ಬಂದಿದ್ದೀವಿ. ದೇವರ ಮನೆ ಪೀಕಿಗೆ ಬಂದಾದ್ಮೇಲೆ ಒಂದು ಸ್ವರ್ಗ ನೋಡ್ದೋ ನಾವೀಗ. ನಮ್ಮ ಜೊತೆ ಶಿವಮೊಗ್ಗ ಬಾಯ್ಸ್ ಬಂದಿದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಾ? ಎಷ್ಟು ದೂರದಿಂದ ಬಂದಿದ್ದೀವಿ. ಹೇಗೆ ಬಂದಿದ್ದೀರಾ? ನಾವು ಬೈಕಲ್ಲಿ ಬಂದಿದ್ದೀವಿ, ಟ್ರಾವೆಲಿಂಗ್ ಮಾಡ್ತಿದ್ದೀವಿ. ಹೇಗೆ ಅನಿಸ್ತಿದೆ ಈ ಫೀಲಿಂಗ್ ಈಗ? ಸ್ವರ್ಗಕ್ಕೆ ಎರಡೇ ಗೇಣು. ಬ್ಯೂಟಿಫುಲ್. ಇದ್ರ ಜೊತೆಗೆ ನಮ್ಮ ನೇಹ ನೆನ್ಸ್ಕೊಬೇಕು. ಸ್ವರ್ಗ ಎಲ್ಲೇ ನೋಡಬೇಡ ಸರ್, ಸಿಗ್ತಾರೆ, ಡೋಂಟ್ ವರಿ. ಅದಕ್ಕೋಸ್ಕರ ನಮ್ಮ ಬ್ಲಾಗ್ಸಿಗೆ ಸಪೋರ್ಟ್ ಮಾಡಿ ಸರ್. ಎಲ್ಲರೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ. ನಮ್ಮ ಕನ್ನಡದವ್ರನ್ನ ಬೆಳೆಸಿ. ಜೈ ಕರ್ನಾಟಕ. ಜೈ ಕರ್ನಾಟಕ. ಬರೀ ಯಾವ್ದು ಚಾನೆಲ್? ನನ್ನ ಬ್ಲಾಗ್ಸ್ ಹಿಸ್ಟಾರಿಕಲ್. ನೀವು ಎಷ್ಟು ಸಾವಿರ ಟ್ರಿಪ್ ಹೋಗಿರ್ಬೋದು. ಈ ಟ್ರಿಪ್ ನಿಮ್ಮ ಚರಿತ್ರೆ. ಬಾಯ್ಸ್ ಜೊತೆ ಬಂದ ಟ್ರಿಪ್ಪು, ಅದ್ರ ಕ್ಲಾಸ್ಮೇಟ್ಸ್ ಜೊತೆ ಕೊನೆಯದಾಗಿ ಬಂದ ಟ್ರಿಪ್ಪು ಯಾವತ್ತೂ ನೆನಪಿಲ್ಲ. ನಿಮ್ಮ ನಂದನ್ ಜೊತೆ ಅವನ ಫ್ರೆಂಡ್ ಆದ ನಾನು ಆನಂದ್ ಅವರು, ಹೊಸಕೋಟೆ ಡಾನ್ ಆನಂದ್ ಅವ್ರಿಗೆ ಧನ್ಯವಾದಗಳು. ಇನ್ನೂ ನಮ್ಮ ಜೊತೆ ಟ್ರಿಪ್ಪಲ್ಲಿ ಇರ್ತಾರೆ. ಇನ್ನೂ ಇಬ್ರು ಇದ್ದಾರೆ, ನಾನು ಅವ್ರಿಬ್ಬರನ್ನು ತೋರಿಸ್ತೀನಿ. ನೋಡಿ, ಈಗ ಒಂಟಿ ಮರದ ಹತ್ರ ಹೋಗ್ತಾ ಇದೀವಿ. ಒಂಟಿ ಮರದ ಹತ್ರ ಧನುಷ್ ಅವ್ರು ಏನೋ ನಿಧಿ ಹುಡುಕ್ತಿದ್ದಾರೆ. ನಿಧಿ ಸಿಕ್ಕಿದ್ರೆ ಧನುಷ್ ಅವ್ರಿಗೆ ಎಲ್ಲ ಶೇರ್ ಮಾಡ್ತೀವಿ.
ಇಲ್ಲ ಅಂದರೆ ಏನೂ ಇಲ್ಲ, ಸುಮ್ಮನೆ ಕೈ ಮುಗಿದು ಬರೋದು. ದೂರ ನೀರು ಹೋಗ್ತದಲ್ಲ ಇಲ್ಲಿ ಮಳೆ ಬಂದಾಗ. ಆಗಲೇ ಮಳೆ ಬಂದು ನೀರು ಬಂದಿದೆ. ನೀರು ಬಂದಿದೆ. ಆಮೇಲೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನೀರಿಗೆ ಎಂಥ ಶಕ್ತಿ ಇದೆ ಅಂದರೆ, ಎಂಥ ಗಟ್ಟಿ ಬಂಡೆ ಆದ್ರೂ ಅದನ್ನು ಕೊರೆಯೋ ಶಕ್ತಿ ಇದೆ ಅಂತ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಕೊನೆಗೂ ನಮ್ಮ ಗುರಿಯನ್ನು ತಲುಪಿದ್ದೀವಿ. ಒಂಟಿ ಮರದ ಹತ್ರ ಬಂದಿದ್ದೀವಿ. ನೋಡೋಣ ಒಂಟಿ ಮರದ ಹತ್ರ ಏನು ಸಿಗುತ್ತೆ ಅಂತ. ದೇವರ ಮನೆ ಪೀಕ್. ಎಷ್ಟು ಓಡಾಡ್ಬಿಟ್ಟಿದ್ದೀವಿ ಅಂದರೆ ಕಿಲೋಮೀಟ್ರ್ ಗಟ್ಟಲೆ ಪೀಕ್ ಮೇಲೆ ಓಡಾಡ್ಬಿಟ್ಟಿದ್ದೀವಿ. ಬೆಟ್ಟದಿಂದ ಬೆಟ್ಟ, ತುದಿಯಿಂದ ತುದಿಗೆ ಓಡಿ ಕೊನೆಗೆ ಇಲ್ಲಿ ಮೇಲೆಗೆ ಬಂದಿದ್ದೀವಿ. ನೋಡಿ ಗುರು, ನಾವೆಲ್ಲಿಂದ ಬಂದು ಗೊತ್ತಾಗ್ತಾನೆ ಇಲ್ಲ. ಅಲ್ಲೆಲ್ಲಿಂದ ಬಂದ ರೋಡೇ ಕಾಣ್ತಿಲ್ಲ. ದಾರಿ ತಪ್ಪಿಟ್ಟು ಎಲ್ಲರೂ ಬಂದ್ಬಿಟ್ಟಿದ್ದೀವಿ. ನೆಟ್ವರ್ಕ್ ಇಲ್ಲ, ಮ್ಯಾಪ್ಸ್ ಇಲ್ಲ, ಏನೂ ಇಲ್ಲ, ಏನು ಕಾಣ್ತಿಲ್ಲ. ಏನು ಮಾಡೋದು ಸಿಚುವೇಶನಲ್ಲಿ ಗೊತ್ತಾಗ್ತಾನೂ ಇಲ್ಲ. 5ನೇ ತಾರೀಕು ಇನ್ನೊಂದು 3 ದಿನ ಆದಮೇಲೆ ವೈಭವ ಇದೆ. ಆಮೇಲೆ ಗ್ರಾಜುಯೇಷನ್ ಸರ್ಟಿಫಿಕೇಟ್ ತಗೋಬೇಕು ಯೂನಿವರ್ಸಿಟಿಯಲ್ಲಿ. ಈಗ ನಮ್ಮ ಮಾತು ಕೇಳಿ ನಮಗೆ ದೇವರು ದಾರಿ ತೋರಿಸ್ತಿದ್ದಾನೆ. ನೋಡಿ ಅದು ದಾರಿ. ಓ ಕ್ರೇಜಿ ನೋಡಿ ದಾರಿ ನೋಡ್ಗುರು. ಅಲ್ಲಿ ಬೆಲ್ ಮಾಡಿ ನೋಡಿರಿ. ಜಾಸ್ತಿ ಮುಂದೆ ಹೋಗ್ಬೇಡ್ರಿ. ಸಾಕದಾಗಿದೆ. ಅಡ್ವೆಂಚರ್ ಅಂದ್ರೆ ಇದು ನಿಜವಾದ ಅಡ್ವೆಂಚರ್. ಎಲ್ಲೋ ಗಾಡಿಯಲ್ಲಿ ಬಂದ್ಬಿಟ್ಟು ಏನೋ ನೋಡ್ಕೊಂಡು ಹೋಗೋದಲ್ಲ ವ್ಯೂ ಪಾಯಿಂಟ್ ಅಂತ. 8 ರಿಂದ 10 ಕಿಲೋಮೀಟರ್ ನಡ್ಕೊ ಬಂದು ಫಸ್ಟ್ ದಾರಿಯಲ್ಲಿ ಓಡಿ ಈಗ ಈ ವ್ಯೂ ಪಾಯಿಂಟ್ ನೋಡ್ತೀವಲ್ಲ, ಇದು ಸಾರ್ಥಕತೆ. ಈ ಥರ ಜಾಗ ನಮಗೆ ತೋರಿಸಿ, ನಾವು ಅಲ್ಲಿಗೆ ಬರ್ತೀರಿ ನಿಮ್ಮ ಜೊತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳು ಕಾಲೇಜ್ ಶಕ್ತಿ ಇಲ್ಲದೆ ಇರೋರನ್ನ ಕರ್ಕೊಂಬರ್ಬೇಡಿ. ಅವರೆಲ್ಲ ಈ ವಿಡಿಯೋ ನೋಡ್ಕೊಂಡೆ ಖುಷಿಯಾಗಿರಿ. ಧನ್ಯವಾದಗಳು. ದಟ್ಟವಾದ ಕಾಡು, ದಾರಿ ಕಾಣದಾಗಿದೆ. ಈಗ ಹೋಗ್ತಾ ಇದೀವಿ. ಕಾಡು ಕಾಡು ಕಾಡು. ರಾಘವೇಂದ್ರನೇ. ಈಗ ಬಿಸಿ ಬಿಸಿ ಬಜ್ಜಿ ತಿನ್ನಕ್ಕೆ ನಮ್ಮ ನಾಳಿಗೆಗಳು ಕಾಯ್ತಾ ಇದೆ. ಸ್ನೇಹಿತರೆ, ಈಗ ಬೆಟ್ಟ ಎಲ್ಲ ಹೊರಡಿ ಸುಸ್ತಾಗಿ ಕೆಳಗಡೆ ಬಂದಿದ್ದೀವಿ. ಚಿಕ್ಕಮಂಗ್ಳೂರಿನ ಆಟೋ ಡ್ರೈವರ್ ಸ್ನೇಹಿತರುಗಳಿದ್ದಾರೆ. ಸರ್, ಹೇಗಿದೆ ಮಳೆ? ಅಯ್ಯೋ, ಮಳೆ ಇರೋದೇ ಇಲ್ಲಲ್ಲ. ತವ್ರ ಮನೆ ಮಳೆದು. ಮಲೆನಾಡಲ್ಲಿ ಇರೋದೇ ತವ್ರ ಮನೆ, ಮಲೆನಾಡು. ಇವಾಗ ತಿರ್ಗಾ ಯಾವಾಗ ಆಗ್ತದೆ ಸರ್? ಎಕ್ಸ್ಟ್ರೀಮ್ ಲೆವೆಲ್ ಯಾವಾಗ ಆಗುತ್ತೆ? ಎಕ್ಸ್ಟ್ರೀಮ್ ಲೆವೆಲ್ ದೀಪಾವಳಿ. ದೀಪಾವಳಿ. ಸೊ ಚಿಕ್ಕಮಂಗ್ಳೂರು ಬರೋರಿಗೆ ಜನರಿಗೆ ಏನು ಹೇಳ್ತೀರಾ? ಬನ್ನಿ, ಬಂದು ನೀಟಾಗಿ ಹೋಗಿ. ಯಾವ್ದು ಥರದ ಗಲೀಜು ಮಾಡಬೇಡಿ, ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ. ಚಿಕ್ಕ ಪುಟ್ಟ ಎಲ್ಲ ಬಡವರೇ ಇರೋದು ಈ ಕಡೆ ಸೈಡಲ್ಲೆಲ್ಲ. ಒಂದು ರ್ಯಾಶ್ ಡ್ರೈವಿಂಗ್ ಮಾಡಿ ಡ್ರಿಂಕ್ ಮಾಡ್ಕೊಂಡು ಓಡಿಸಿ ಬಂದವರೆಲ್ಲ ಪ್ರಾಬ್ಲಮ್ ಮಾಡಿ ಅವ್ರ ಖುಷಿಗೆ ಬೇರೆಯವ್ರಿಗೆ ಜೀವಹಾನಿ ಆಗೋದು ಮಾಡೋದು. ಅದು ಚಿಕ್ಕಮಗಳೂರು ಸ್ವರ್ಗ. ಅದು ಹಾಗೆ ಇರ್ಬೇಕಂತ ಹೇಳಿದ್ರೆ ನಾವು ಅದನ್ನು ಉಳಿಸ್ಕೋಬೇಕಷ್ಟೆ. ನಮ್ಮ ಬಣಕಲಲ್ಲಿ ದೇವ್ರ ಮನೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಬಣಕಲು ಆಟೋ ಸಂಘದ ಅಧ್ಯಕ್ಷರು ನಾನು ಸುರೇಶು. ನೀವು ಯಾವುದೇ ದೇವ್ರ ಮನೆಗೆ ಹೋದಾಗ್ರಿ, ಬಲರೇನ್ ಕೊಟ್ಟಿಗೆ ಹೋದಾಗ್ರಿ, ಮತ್ತು ಇದು ಎತ್ತಿನ ಭುಜ ಹೋದಾದ್ರೆ ಬಣಕಲ್ ಸರೌಂಡಿಗೆ ಬಂದರೆ ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀವಿ. ನಂಬರ್ ಹೇಳ್ಬಿಡಿ ಸರ್. 9448795426. ಸೊ ಆಟೋ ಸರ್ವಿಸಸ್ ಚಿಕ್ಕಮಂಗ್ಳೂರಿಗೆ ಬಂದಾಗ ಯಾರಿಗಾದ್ರು ಬೇಕಾದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಲೋಕಲ್ ಆಗಿ ಹೆಲ್ಪ್ ಮಾಡಿ ಎಲ್ರಿಗೂ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ದೇವ್ರ ಮನೆ ವಿಡಿಯೋ ನೋಡಿದ್ದೀರಾ ನೀವು. ಇಷ್ಟೆಲ್ಲ ಕಷ್ಟಪಟ್ಟು ಅಡ್ವೆಂಚರಸ್ ಆಗಿ ಎಲ್ಲನ ನೋಡ್ಕೊಂಡ್ಬಂದಿದ್ದೀವಿ. ನೋಡ್ಕೊಂಬಂದು ಈಗ ನಾವು ಈ ವಿಡಿಯೋನ ಎಂಡ್ ಮಾಡೋ ಸಮಯ.
ಬಿಸಿ ಬಿಸಿ ಬಜ್ಜಿಯನ್ನು ತಿನ್ಕೊಂಡು ಈಗ ನಾವು ವೀಡಿಯೋನ ಎಂಡ್ ಮಾಡ್ತಿದ್ದೀವಿ. ನೀವು ಆಗಲೇ ನೋಡಿದ್ರಿ, ನಾವು ಆಗಲೇ ಬಂದಿದ್ದು ಹೋಟ್ಲು, ಅದೇ ಹೋಟ್ಲಿಗೆ ಬಂದಿದ್ದೀವಿ. ಕಾಫಿ ಮನೆ ಹೋಟ್ಲಿಗೆ ಬಂದು ನಾವೀಗ ಬಜ್ಜಿ ತಿಂತಾಯಿದ್ದೀವಿ. ಬಜ್ಜಿ ತಿಂದ್ಬಿಟ್ಟು ಆರಾಮಾಗಿ ಇವತ್ತಿನ ದಿನ ಮುಗಿಸೋಣ. ನೋಡಿ ಟ್ರೆಕ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗೋದಕ್ಕೆ ಟೈಮ್ ಎಷ್ಟು ಗುರು? ಈಗ 7 ಗಂಟೆ ಆಗಿದೆ. ಸೊ ಕತ್ಲಾಗಿದೆ. ಈಗ ನಮ್ಮ ಸ್ಟೇಗೆ ವಾಪಸ್ ಹೋಗ್ತಾ ಇದ್ದೀವಿ.